ಭಗವಂತರುడు ಅನೇಕರಲ್ಲ, ಇರುವುದು ಒಬ್ಬನೇ ಭಗವಂತ. ಒಬ್ಬನೇ ಭಗವಂತನಿಗೆ ಅನೇಕ ಹೆಸರುಗಳು. ಶಿವ ಅಂತಂದರು, ವಿಷ್ಣು ಅಂದರು, ದೇವಿ ಅಂದರು, ಗಣಪತಿ ಅಂದರು, ಎಲ್ಲ ಒಬ್ಬ. ಶ್ರೀಮದ್ ದೇವಿ ಭಾಗವತ 3ನೇ ಸ್ಕಂದ. ವಿಷ್ಣುವು ತನ್ನ ತಾಯಿ ದುರ್ಗೆಯನ್ನ ಸ್ತುತಿ ಮಾಡುತ್ತಾ ಹೀಗೆ ಹೇಳಿದ್ದಾನೆ: ವರದಾಯಿನಿ ಭಗವತಿಯೇ, ನಿನ್ನಿಂದ ಸಂಪನ್ನವಾದಾಗಲೇ ಸೂರ್ಯನು ಜಗತ್ತನ್ನು ಬೆಳಗುವನು. ನೀನು ಶುದ್ಧ ಸ್ವರೂಪಳಾಗಿರುವೆ. ಈ ಜಗತ್ತು ನಿನ್ನಿಂದಲೇ ಎದ್ದು ಕಾಣುತ್ತದೆ. ನಾವು ಮೂವರು ನಿನ್ನ ಕೃಪೆಯಿಂದಲೇ ಇದ್ದೇವೆ. ನಮ್ಮ ಆವಿರ್ಭಾವ ಮತ್ತು ತಿರೋಭಾವ ಆಗುತ್ತಾ ಇರುತ್ತದೆ. ಕೇವಲ ನೀನೇ ನಿತ್ಯಳಾಗಿರುವೆ, ಪ್ರಕೃತಿ ಮತ್ತು ಸನಾತನಿಯಾಗಿರುವೆ. ಭಗವಾನ್ ಶಂಕರರು ಹೇಳುತ್ತಾರೆ, ದೇವಿ, ಮಹಾನುಭಾವನಾದ ವಿಷ್ಣು ನಿನ್ನಿಂದಲೇ ಪ್ರಕಟನಾಗಿರುವಾಗ ಆನಂತರ ಹುಟ್ಟಿದ ಬ್ರಹ್ಮನು ನಿನ್ನ ಬಾಲಕನೇ ಆದನು. ಹಾಗಾದರೆ ತಮೋಗುಣಿ ಲೀಲೆಯನ್ನು ಮಾಡುವ ಶಂಕರನಾದ ನಾನು ಸಹ ನಿನ್ನ ಸಂತಾನವೇ ಆದನು. ಅರ್ಥಾತ್ ನನ್ನನ್ನು ಉತ್ಪನ್ನಗೊಳಿಸುವವಳು ನೀನೆ. ಶಿವೆಯೇ, ನೀನು ಸಮಸ್ತ ಜಗತ್ತನ್ನು ಸೃಷ್ಟಿಸುವಲ್ಲಿ ಬಹಳ ಚಿತ್ರಳಾಗಿರುವೆ. ಇದೇ ಶ್ರೀಮದ್ ದೇವಿ ಭಾಗವತ 3ನೇ ಸ್ಕಂದ 106ನೇ ಪುಟದಲ್ಲಿ ಶಂಕರರು ದೇವಿಯನ್ನು ಕುರಿತು ಹೇಳ್ತಾ ಇದ್ದಾರೆ: ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರದಲ್ಲಿ ನಿನ್ನ ಗುಣಗಳೇ ಸಮರ್ಥವಾಗಿವೆ. ಅದೇ 3 ಗುಣಗಳಿಂದ ಬ್ರಹ್ಮ, ವಿಷ್ಣು, ಶಂಕರ ನಾವು ಉತ್ಪನ್ನರಾಗಿ ನಿಯಮಾನುಸಾರ ಕಾರ್ಯದಲ್ಲಿ ತತ್ಪರರಾಗಿರುತ್ತೇವೆ. ಇದರಿಂದ ನಮ್ಗೆ ಏನು ತಿಳಿಯುತ್ತಪ್ಪ ಅಂತಂತಂದ್ರೆ, ಬ್ರಹ್ಮ, ವಿಷ್ಣು, ಶಿವ ಇವರು 3 ಬೇರೆ ಬೇರೆ ಇದ್ದಾರೆ. ಮತ್ತು ಇವರ ತಾಯಿ ದುರ್ಗೆ ಇದ್ದಾಳೆ. ಮತ್ತು ಬ್ರಹ್ಮ, ವಿಷ್ಣು, ಶಿವ ಇವರ ಹುಟ್ಟು ಮತ್ತೆ ಸಾವು, ಆವಿರ್ಭಾವ ಅಂದ್ರೆ ಹುಟ್ಟು, ತಿರೋಭಾವ ಅಂದ್ರೆ ಸಾವು ಆಗುತ್ತಾ ಇರುತ್ತದೆ. ಇದೇ ರೀತಿ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಯೂಟ್ಯೂಬ್ ಅಲ್ಲಿ ಸಂತ ರಾಮ್ಪಾಲ್ಜಿ ಕನ್ನಡ ಸತ್ಸಂಗ್ ಅಂತ ಸರ್ಚ್ ಮಾಡಿ ಅವರ ಪ್ರವಚನಗಳ ಮೂಲಕ ನಮ್ಮ ಧರ್ಮದ ಸದ್ಗ್ರಂಥಗಳ ಗೂಢ ರಹಸ್ಯವನ್ನ ತಿಳ್ಕೊಳ್ಳಿ. ಸತ್ ಸಾಹೇಬ್.